ಚಿರು ಸರ್ಜಾ ಎಲ್ಲರನ್ನ ಬಿಟ್ಟು ಹೋಗಿ ಇದೀಗ 6 ವರ್ಷಗಳೇ ಕಳೆದಿವೆ. ಈ 6ನೇ ಪುಣ್ಯ ಸ್ಮರಣೆ ದಿನ ಪುತ್ರ ರಾಯನ್, ಮೇಘನ ರಾಜ್, ಧ್ರುವ ಸರ್ಜಾ ಸೇರಿದಂತೆ ಮನೆಯ ಮಂದಿ ಎಲ್ಲ ಆಗಮಿಸಿ ಚಿರು ಸಮಾಧಿಗೆ ಪೂಜೆ ಸಲ್ಲಿಸಿದ್ದರು. ಇದೀಗ ಚಿರು ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ಮುಗಿದ ಒಂದೇ ದಿನಕ್ಕೆ ಮೇಘನ ರಾಜ್ ಅವರ 2ನೇ ಮದುವೆ ಬಗ್ಗೆ ದೊಡ್ಡ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಹಾಗಾದರೆ ಏನಿದು ಸುದ್ದಿ, ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಮೇಘನ ರಾಜ್ ಇಷ್ಟ ಎನ್ನುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿನ್ನೆ ತಾನೇ ಚಿರು ಸಮಾಧಿಗೆ ಬಂದಿದ್ದ ಚಿರು ಪುತ್ರ ರಾಯನ್, ಮೇಘನ ರಾಜ್, ಸುಂದರ್ ರಾಜ್, ಪ್ರಮೀಳಾ ಜೋಶಾಯಿ, ಚಿರು ತಂದೆ ಸೇರಿದಂತೆ ಮನೆಯ ಇತರ ಸದಸ್ಯರು ಚಿರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ಇದೇ ವೇಳೆ ಮೇಘನ ಅವರು ಪತಿ ಚಿರುವನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಪುಣ್ಯ ಸ್ಮರಣೆ ಮುಗಿದ ಒಂದೇ ದಿನ ಮತ್ತೊಂದು ಸುದ್ದಿ ಹರಿದಾಡುತ್ತಿದ್ದು, ಮೇಘನ ಅವರು ಇದೇ ವರ್ಷ 2ನೇ ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಕೂಡ ಹರಿದಾಡುತ್ತಿದೆ. ಹೌದು, ಈ ಮೊದಲೇ ಮೇಘನ ಅವರು ಸಂದರ್ಶನವೊಂದರಲ್ಲಿ ಹೇಳಿದಂತೆ, ಒಂಟಿಯಾಗಿ ಬದುಕುವುದು ಕಷ್ಟ, ನನ್ನ ಕಷ್ಟ ಸುಖ ಹೇಳಿಕೊಳ್ಳಲು ಒಬ್ಬ ಸಂಗಾತಿಯ ಅವಶ್ಯಕತೆ ಇದೆ, ಮಗನಿಗೆ ತಂದೆಯ ಅವಶ್ಯಕತೆ ಇದೆ, ಹಾಗಾಗಿ ಚಿರು ಒಪ್ಪಿಗೆ ಕೊಟ್ಟರೆ ಮದುವೆಯಾಗುತ್ತೇನೆ ಎಂದಿದ್ದರು ಮೇಘನ. ಇದೀಗ ಚಿರು ಪುಣ್ಯ ಸ್ಮರಣೆ ವೇಳೆ ಚಿರು ಫೋಟೋ ಮೇಲಿಂದ ಹೂ ಬೀಳಿಸುವ ಮೂಲಕ ಮೇಘನ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಹಾಗಾಗಿ ಈ ವರ್ಷ ಮೇಘನ 2ನೇ ಮದುವೆ ಆಗುತ್ತಾರೆ ಎನ್ನುವ ಸುದ್ದಿ ಕೂಡ ಕೇಳಿ ಬರುತ್ತಿದೆ. ಮೇಘನ ರಾಜ್ ಅವರು 2ನೇ ಮದುವೆ ಆಗಬೇಕಾ ಬೇಡವಾ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.